ರಾಷ್ಟ್ರ ರಾಜಧಾನಿ ಮತ್ತೊಂದು ಕ್ರಾಂತಿಯನ್ನು ನಿನ್ನೆ ನೋಡಲಾಯಿತು. 2011ರಲ್ಲಿ ಅಣ್ಣಾ ಹಜಾರೆ ಮೂವ್ಮೆಂಟ್ ನಿಮಗೆ ಗೊತ್ತಿರಬಹುದು. ಆಮೇಲೆ ತೀರಾ ಕೆಲ ವರ್ಷಗಳ ಹಿಂದೆ ನಡೆದಂತಹ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ರೆಡ್ ಫೋರ್ಟ್ ಮುತ್ತಿಗೆ ಹಾಕಿದಂತಹ ಪ್ರಕರಣ ನಿಮಗೆ ನೆನಪಿರಬಹುದು. ಈಗ ಅಂಥದ್ದೇ ಪ್ರಕರಣಗಳನ್ನು ಹೋಲುವಂತಹ ಮತ್ತೊಂದು ಹೋರಾಟ ಅಂತ ಹೇಳಿದ್ರೆ ಅದು ಕಾಕ್ರೋಚ್ ಜನತಾ ಪಾರ್ಟಿಯ ಕಹಳೆ. 3 ಪ್ರಮುಖ ಡಿಮ್ಯಾಂಡ್ಸ್ ಇದ್ವು ಇವರದ್ದು. ಆ ಡಿಮ್ಯಾಂಡ್ಸ್ ಜೊತೆಗೆ ಸೋನಂ ವಾಂಗ್ಚುಕ್ ಅವರನ್ನ ಬಿಡುಗಡೆ ಮಾಡಬೇಕು ಅನ್ನುವಂತಹ ಆಗ್ರಹ, ಇವೆಲ್ಲವನ್ನ ಆಗ್ರಹಿಸಿ ನಿನ್ನೆ ವಿದ್ಯಾರ್ಥಿಗಳು, ಉದ್ಯೋಗಾಕಾಂಕ್ಷಿತರು, ವಿವಿಧ ಸಂಘಟನೆಗಳು ಬೀದಿಗೆ ಇಳಿತು. ಎಲ್ಲರ ಬಾಯಲ್ಲೂ ಫಸ್ಟ್ ಕೇಳಿ ಬರ್ತಾ ಇದ್ದಂತಹ ಮಾತು, ಪ್ರತಿ ಶಬ್ದವೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನೇ ಉಲ್ಲೇಖಿಸಿದಂತೆ ಇತ್ತು. ಹಾಗೂ ಆಸ್ಪತ್ರೆಗೆ ದಾಖಲಾಗಿರುವ ಸೋನಂ ವಾಂಗ್ಚುಕ್ ಅವರು ಸ್ಟೇಬಲ್ ಇದ್ದಾರೆ, ಅವರನ್ನ ಬಿಡುಗಡೆ ಮಾಡಿ ಆಸ್ಪತ್ರೆ ಬಂಧನದಿಂದ ಮುಕ್ತಿ ಕೊಡಿ ಅಂತ ಕೇಳಿದ್ರು. ಈ ವಿಚಾರವಾಗಿ ಪ್ರತಿಭಟನೆ ಹಿಂಸಾತ್ಮಕ ರೂಪವನ್ನ ಕೂಡ ಪಡಿತು. ಆಮೇಲೆ JP ನಡ್ಡಾ ಅವ್ರು ಕರೆಸಿ ಮಾತಾಡೋ ರೀತಿನಲ್ಲಿ ಕೂಡ ಆಯಿತು. ಅಂದರೆ ಎಲ್ಲಿಂದ ಎಲ್ಲಿ ತನಕ ಪ್ರತಿಭಟನೆ ನಡೀತು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಒಂದೊಂದು ರೋಡ್ನಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. ನೋಡಿ, ಯಾವುದೇ ಪ್ರತಿಭಟನೆ ಶಾಂತಿಯುತವಾಗಿ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ನಿನ್ನೆ ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಆಗಬೇಕಾದ್ರೆ ಹಿಂಸಾಚಾರಕ್ಕೆ ನೋಡ್ತಾ ಇದ್ದ ಹಾಗೆ ಪ್ರತಿಭಟನೆ ತಿರುಗ್ತು. ಪೊಲೀಸರಿಗೂ ಗಾಯಗಳಾಯಿತು. 50ಕ್ಕೂ ಹೆಚ್ಚು ಪೊಲೀಸರಿಗೂ ಕೂಡ ಗಾಯಗಳಾಯಿತು. ಈ ಕಡೆಗೆ ವಿದ್ಯಾರ್ಥಿಗಳ ವರ್ಗಕ್ಕೂ ಕೂಡ ಗಾಯಗಳಾಯಿತು. ಕೆಲ ವಿಡಿಯೋಗಳು ಕೂಡ ತುಂಬಾ ಚರ್ಚೆಗೆ ಕಾರಣ ಆಯಿತು. ಸಿಕ್ಕಂತಹ ಬೆಂಬಲ ಇದೆಯಲ್ಲ, ಅದು CJPಯನ್ನ ಮತ್ತಷ್ಟು ಇನ್ನೊಂದು ಸ್ವಲ್ಪ ಎನ್ಕರೇಜ್ಮೆಂಟ್ ಅನ್ನು ಕೊಟ್ಟಿದೆ. ಇವತ್ತು ಕೂಡ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಪಡಿಲೇಬೇಕಾದ ಒತ್ತಡ ಕೇಂದ್ರ ಸರ್ಕಾರದ ಮೇಲಿದೆ. ನಿನ್ನೆ 3 ಗಂಟೆ, ಆಲ್ಮೋಸ್ಟ್ 3-3.5 ಗಂಟೆ ತನಕ ಅಮಿತ್ ಶಾ ಮತ್ತು ಧರ್ಮೇಂದ್ರ ಪ್ರಧಾನ್ ಒಂದು ಸೀರಿಯಸ್ ಮೀಟಿಂಗ್ ಅನ್ನು ನಡೆಸಿದ್ರು. ಒಂದು ಸೀಕ್ರೆಟ್ ಮೀಟಿಂಗ್ ಅನ್ನ ಕೂಡ ನಡೆಸಿದ್ರು. ಮೀಟಿಂಗ್ನ ನಂತರ ಅವ್ರು ರಾಜೀನಾಮೆ ಕೊಡ್ತಾರ ಅನ್ನೋ ಪ್ರಶ್ನೆ ಇತ್ತು. ಬಟ್ ಹಂಗಾಗ್ಲಿಲ್ಲ. ಸರ್ಕಾರಕ್ಕೂ ಕೂಡ ಈಗ ಇಕ್ಕಟ್ಟಿದೆ. ಒಂದು, ಪ್ರತಿಭಟನಾಕಾರರನ್ನ ಮನವೊಲಿಸಬೇಕು. ಎರಡನೇದು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆದು ಬಿಟ್ರೆ ನಾಳೆ ಎಲ್ಲ ಸಣ್ಣ ವಿಚಾರಕ್ಕೂ ಪ್ರತಿಭಟನೆ ಮಾಡ್ತಾರೆ. ಆಗ ಎಲ್ಲ ಒತ್ತಡಕ್ಕೆ ಮಣಿದಂಗೆ ಆಗ್ಬಿಡುತ್ತಲ್ಲ ಅನ್ನೋ ಸರ್ಕಾರದ ಇಕ್ಕಟ್ಟು ಅನ್ಬೇಕಾ, ಅಹಂ ಅನ್ಬೇಕಾ ಗೊತ್ತಿಲ್ಲ. ಬಟ್ ಈ ದೃಶ್ಯ ಅಂತೂ ಜಗತ್ತಿನಾದ್ಯಂತ ವೈರಲ್ ಆಗಿದೆ. ಒಬ್ಬ ಹೋರಾಟಗಾರನನ್ನ ತಡೆಯೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ಬಟ್ ಆತ ಇನ್ನೂ ಹೊಡೀರಿ, ಪರವಾಗಿಲ್ಲ, ನಾನು ಹೊಡೆಸ್ಕೋತೀನಿ ಅಂತ ನಿಂತಿದ್ದು, ಧೈರ್ಯ ತೋರಿಸಿದ್ದು. ಅದಾದ ನಂತರ ಅವನನ್ನು ಅನಿವಾರ್ಯವಾಗಿ ಹೊಡೆಯೋದು ಬಿಟ್ಟು ಎಳ್ಕೊಂಡು ಹೋಗ್ಬೇಕಾಗಿ ಬಂತು. 3 ವಿಚಾರಗಳಂತ ನಾವು ಹೇಳ್ತಾ ಇದ್ವಿ.